ವರ್ಧನ್ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದ್ದು ತುಂಬ ಸಂತೋಷದ ವಿಚಾರ. ಆದರೆ ಇಷ್ಟೊಂದು ಲೇಟ್ ಆಯ್ತಲ್ಲ ಅಂತ, ಇಷ್ಟು ತಡವಾಗಿ ಕೊಟ್ಟರಲ್ಲ ಅಂತ. ಯಾಕೆ ಅಂತಂದರೆ ಅವರು ಕರ್ನಾಟಕ ರತ್ನ, ರಾಜ್ಕುಮಾರ್ ಯಾವಾಗ ಕರ್ನಾಟಕ ರತ್ನವಾದರೂ ಅದರ ಮಾರನೇ ವರ್ಷಕ್ಕೆ ಇವ್ರಿಗೆ ಕೊಡಬೇಕಾಗಿತ್ತು ಅಂತ ಅರ್ಹತೆ ಇರ್ತಕ್ಕಂಥ ಪ್ರತಿಭಾವಂತ ನಟರು. ಸೊ ಹಾಗಾಗಿ ಒಂದು ಕಡೆ ಖುಷಿ ಆದರೆ ಇನ್ನೊಂದು ಕಡೆ ಇಷ್ಟು ತಡವಾಗಿ ಕೊಟ್ಟಲ್ಲ ಅಂತಕ್ಕಂಥದ್ದು ಒಂದು ರೀತಿ ಬೇಸರ ಅಂತಂದು ಆ ಥರದ್ದೇನಿಲ್ಲ. ಇಷ್ಟು ನಿಧಾನವಾಯ್ತಲ್ಲ ಅಂತಕ್ಕಂಥದ್ದು ಒಂದು ಅಸಮಾಧಾನ ಅಷ್ಟೇ ಸರ್. ಇದೊಂಥರ ವ್ಯವಸ್ಥಿತ ಸಂಚು ಅಂತಂದರೆ ನಾವು ಏನು ಆ ಥರ ಅಂತಂದರೂ ಏನು ತಪ್ಪಾಗಲ್ಲ. ಯಾಕೆ ಅಂತಂದರೆ ವಿಷ್ಣುವರ್ಧನ್ ಅವರು ಈ ನಾಡಿನ ಅಪ್ರತಿಮ ನಾಯಕ ನಟರು, ನಂತರದ ನಾಯಕರು, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಹಾಗಾಗಿ ಇವ್ರಿಗೆ ಯಾಕೆ ಇಷ್ಟೊಂದು ಅವ್ರ ವೈಯಕ್ತಿಕ ಜೀವನದಲ್ಲೂ ತಲೆ ಹಾಕಿ ಅವ್ರಿಗೆ ತೊಂದರೆ ಕೊಟ್ಟರು. ಅವ್ರು ಸತ್ತ ಮೇಲೂ ತೊಂದರೆ ಕೊಡ್ತಕ್ಕಂಥ ವ್ಯವಸ್ಥೆ ನಡೀತಾ ಇದೆ. ಇದೇನು ಒಂದು ರೀತಿ ನಮಗೆ ಬೇಸರ ಇದು. ಯಾಕೆ ಅಂತಂದರೆ ಡಾಕ್ಟರ್ ವಿಷ್ಣುವರ್ಧನ್ರವರು ಅಂಥ ಒಂದು ರೂಢಾಗಿ ಕಟುವಾಗಿ ಮಾತನಾಡ್ತಕ್ಕಂಥವ್ರು ಅಲ್ಲ. ಅಷ್ಟು ಸಭ್ಯ ನಟರು. ರಾಜ್ಕುಮಾರ್ ಬಗ್ಗೆ ಅಪಾರವಾದ ಹೊಂದಿರ್ತಕ್ಕಂಥವ್ರು. ಅಂಥದ್ರಲ್ಲೂ ಕೂಡ ಯಾವ ಕಿಡಿಗೇಡಿಗಳು ಅವರ ಚಿತ್ರಕ್ಕೆ ತೊಂದರೆ ಮಾಡ್ತಕ್ಕಂಥದ್ದು, ಏಳಿಗೆಗೆ ತೊಂದರೆ ಮಾಡ್ತಕ್ಕಂಥದ್ದು, ಅವರ ಇರುವಿಕೆಗೆ ತೊಂದರೆ ಮಾಡ್ತಕ್ಕಂಥದ್ದು, ಇಂಥದ್ದೆಲ್ಲ ನಡೀತು. ಇದಾಯಿತು, ಆಗೋದಾಯಿತು, ಅದು ಬಿಟ್ಟಾಕಿ ಸಮಸ್ಯೆ ಇನ್ನೇನಿಲ್ಲ. ಈಗ ಇಷ್ಟು ಒಂದು ಲೇಟಾಗಿ ಕೊಟ್ಟರಲ್ಲ ಅಂತಕ್ಕಂಥದ್ದು ಒಂದು ಬೇಸರದ ಸಂಗತಿ. ಜೊತೆಗೆ ಅವ್ರಿಗೆ ಕರ್ನಾಟಕ ರತ್ನ ಹೇಳಿದ್ಮೇಲೆ ಇನ್ನೇನು ಹೇಳೋದು ಬೇಸರದ ಸಂಗತಿ ಅಂತ ಇಷ್ಟೊಂದು ಬಲಗುದ್ದದ ಮೇಲೆ ಕೊಟ್ಟರಲ್ಲ ಅಂತ ಇಷ್ಟು ನಿಧಾನವಾಗಿ ಎಲ್ಲ ಅಭಿಮಾನಿಗಳಿಗೆಲ್ಲ ಒಂದು ರೀತಿಯಲ್ಲಿ ಸಂತೋಷ ಆದರೆ, ಇನ್ನೊಂದು ರೀತಿಯಲ್ಲಿ ಈ ರೀತಿ ಇಷ್ಟು ನಿಧಾನವಾಗಿ ಕೊಟ್ಟರಲ್ಲ ಅಂತಕ್ಕಂಥದ್ದು ಒಂದು ಅಸಂತೋಷ, ಅಸಮಾಧಾನ. ಹಾಗಾಗಿ ಇಂಥವೆಲ್ಲ ನಡಿಬಾರ್ದು. ಇಂಥದ್ದನ್ನ ಸರ್ಕಾರ ಅದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಇಂಥದ್ದೆಲ್ಲ ನಡೀತಾ ಇದೆ ವ್ಯವಸ್ಥಿತವಾಗಿ. ಇದನ್ನು ಸರ್ಕಾರದ ಮಟ್ಟದಲ್ಲಿ ನಾವಾದರೆ ಅವ್ರಿಗೆ ತೊಂದರೆ ಕೊಡಬಾರ್ದು. ಅವ್ರ ವಿಚಾರದಲ್ಲಿ ಈಗ ವಿಷ್ಣು ಸ್ಮಾರಕ ಇದೆಯಲ್ಲ, ಅದನ್ನು ಕೂಡ ಅವರು ಯಾರ ಕೈಲೂ ಹೇಳಿಸ್ತೇನೆ ಅವರಾಗಿ ಸ್ವಯಂ ಅವರ ಪುಣ್ಯಭೂಮಿ ಏನಿದೆ, ಅವರ ದಹನ ಕ್ರಿಯೆ ಎಲ್ಲಿ ನಡೀತು ಅಲ್ಲಿ ಒಂದು ಸ್ಮಾರಕವನ್ನು ಸರ್ಕಾರ ತನ್ನದೇ ಆದ ಇಚ್ಛಾಶಕ್ತಿಯಲ್ಲಿ ಭವ್ಯವಾಗಿ ಅದನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ನನ್ನ ಇನ್ನೊಂದು ಬೇಡಿಕೆ. ಡಾಕ್ಟರ್ ವಿಷ್ಣುವರ್ಧನ್ರವರು ಬಂದ ನಂತರವೇ ನಮ್ಮ ಕನ್ನಡ ಚಿತ್ರರಂಗ ಶ್ರೀಮಂತಗೊಳಿಸಿದ್ದು. ಅಲ್ಲಿಂದ ಡಾಕ್ಟರ್ ರಾಜ್ಕುಮಾರ್ರವರು ಸುಮಾರು 150 ಚಿತ್ರಗಳನ್ನು ಮಾಡಿದರು. ಯಾರು ವಿಷ್ಣುವರ್ಧನ್ ಪ್ರವೇಶ ಆಗಿದ್ದಕ್ಕಿಂತ ಮುಂಚೆನೇ ಅವಾಗೆಲ್ಲ ಐಟಮ್ ಬ್ಲ್ಯಾಕು, ಕಪ್ಪು ಬೆಳಕಿನ ಚಲನಚಿತ್ರಗಳು. ಡಾಕ್ಟರ್ ವಿಷ್ಣುವರ್ಧನ್ ಬಂದ ಮೇಲೆ ಕನ್ನಡ ಚಿತ್ರರಂಗ ಒಂದು ರೀತಿ ಶ್ರೀಮಂತ ಆಯಿತು ಅಂತ ನಾನು ಭಾವಿಸ್ತೇನೆ. ಸೊ ಹಾಗಾಗಿ ಡಾಕ್ಟರ್ ವಿಷ್ಣುವರ್ಧನ್ರವರು ತುಂಬ ಸಭ್ಯ ನಟರು. ಅವರು ಒಳ್ಳೆಯ ಗುಣಗಳನ್ನು ಆದರ್ಶವಾಗಿ ತಗೊಂಡವರು. ಜೊತೆಗೆ ಒಂದು ರೀತಿ ಅವರು ಸಂತರು ಅಂತ ಕೊನೆಯಲ್ಲಿ ಅವರಿಗೆ ಇದಾಗೋಯ್ತು. ಆಧ್ಯಾತ್ಮಿಕ ಚಿಂತನೆಗೆ ಒಳಪಟ್ಟವರು. ಆಧ್ಯಾತ್ಮಿಕವಾಗಿ ನನಗೇನೋ ಬೇಡ, ನನಗೆ ಇಷ್ಟೇ ಸಾಕು ಅಂತ ಯಾವುದೇ ಪ್ರಶಸ್ತಿಯನ್ನು ಅವರು ನಿರೀಕ್ಷೆ ಮಾಡಿರಲಿಲ್ಲ, ಅಪೇಕ್ಷೆನೂ ಪಟ್ಟಿರಲಿಲ್ಲ. ಯಾವುದೇ ಪ್ರಶಸ್ತಿಯನ್ನು ಅವರು ನಿರೀಕ್ಷೆ ಮಾಡಿದವರಲ್ಲ, ಅಪೇಕ್ಷೆ ಪಟ್ಟವರಲ್ಲ. ನನಗೇನು ಬೇಕಿಲ್ಲ, ನಾನು ಇಲ್ಲಿ ತನಕ ಇದ್ದಿದ್ದೇ ಸಾಕು ಅಂತ ಅನ್ನೋಷ್ಟರ ಮಟ್ಟಿಗೆ ಅವರು ಅಂಥ ಒಂದು ಹಂತವನ್ನು ತಲುಪಿದ್ರು. ಸೊ ಹಾಗಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಈ ಕರ್ನಾಟಕ ರತ್ನ ಕೊಟ್ಟಿರ್ತಕ್ಕಂಥದ್ದು ಕೊನೆಗೂ ನಮಗೆಲ್ಲರಿಗೆ, ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಇನ್ನೂ ಸಂತಸ. ಇಡೀ ಕರ್ನಾಟಕ ಜನತೆಗೆ ಗೊತ್ತು ಡಾಕ್ಟರ್ ವಿಷ್ಣುವರ್ಧನ್ ಯಾರು, ಅವರ ಚಾರಿತ್ರ್ಯ ಏನು, ಅವ್ರ ಸನ್ನಡತೆ ಏನು ಅಂತ. ಸೊ ಹಾಗಾಗಿ ದಯಮಾಡಿ ಈಗಲಾದರೂ ಕೊಟ್ಟಿಲ್ಲ. ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಸಿದ್ದರಾಮಯ್ಯನವ್ರಿಗೆ ಮತ್ತು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಈಗಲಾದರೂ ಅದನ್ನು ದಯಮಾಡಿ ಕೊಟ್ಟಿಲ್ಲ ಅಂತಕ್ಕಂಥದ್ದು ತುಂಬ ಸಂತೋಷ ಆಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಕೆ ಸರ್, ತುಂಬ ಧನ್ಯವಾದ.